ಮಂಗಳೂರಿನ ಪ್ರಮುಖ ಆರೋಗ್ಯ ಕೇಂದ್ರಗಳಲ್ಲಿ ಒಂದಾದ ಇಂಡಿಯಾನಾ ಆಸ್ಪತ್ರೆ ಮತ್ತು ಹಾರ್ಟ್ ಇನ್ಸ್ಟಿಟ್ಯೂಟ್ ತನ್ನ ಎಲ್ಲ ನೋಂದಾಯಿತ ಹಳೆ ರೋಗಿಗಳಿಗೆ ಉಚಿತ ಕೋವಿಡ್ ಲಸಿಕೆ ನೀಡುವುದಾಗಿ ಘೋಷಣೆ ಮಾಡಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇಂಡಿಯಾನಾ ಆಸ್ಪತ್ರೆಯ ಸಿಇಒ ವಿಜಯ್ ಚಂದ್ರ ಅವರು, ಲಸಿಕೆ ಪ್ರಕ್ರಿಯೆಯ 3ನೇ ಹಂತದಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮತ್ತು ಸಹಕಾಯಿಲೆಗಳೊಂದಿಗೆ 45 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಲಸಿಕೆ ನೀಡಲು ಗುರುತಿಸಲ್ಪಟ್ಟ ಭಾರತದಾದ್ಯಂತ 20 ಖಾಸಗಿ ಆಸ್ಪತ್ರೆಗಳಲ್ಲಿ ಇಂಡಿಯಾನಾ ಆಸ್ಪತ್ರೆ ಕೂಡ ಸೇರಿದೆ. ಈ ಸಿಹಿ ಸುದ್ದಿಯನ್ನ ಇಂಡಿಯಾನಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ಘೋಷಿಸಿದ್ದಾರೆ. ಇದು ನಮ್ಮ ಸಾಮಾಜಿಕ ಜವಾಬ್ದಾರಿಯ ಬದ್ಧತೆಗೆ ಅನುಗುಣವಾಗಿದೆ. ಈ ಹಿಂದೆ ಒಮ್ಮೆಯಾದರೂ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನೋಂದಾಯಿತ ಹಳೆ ರೋಗಿಗಳಿಗೆ ನಾವು ಉಚಿತ ಕೋವಿಡ್ ಲಸಿಕೆ ನೀಡುತ್ತೇವೆ ಅಂತ ಪ್ರಕಟಿಸಿದ್ದಾರೆ. ಉಚಿತ ಲಸಿಕೆ ಪಡೆಯ ಬಯಸುವವರು 7259016560ಗೆ ಕರೆ ಮಾಡಬಹುದು ಅಂತ ಮಾಹಿತಿ ನೀಡಿದ್ದಾರೆ. ನಮ್ಮ ಹಳಿ ಪೇಷಂಟ್ಸ್ ಏನಿದ್ದಾರೆ ನಮ್ಮ ಹಾಸ್ಪಿಟಲ್ನಲ್ಲಿ ಸಿನ್ಸ್ ಫ್ರಮ್ ದ ಡೇ 1 ಇಲ್ಲಿವರೆಗೂ ಯಾರ್ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಇದು ಫ್ರೀ ವ್ಯಾಕ್ಸಿನೇಷನ್ ಕೊಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಸಂಖ್ಯೆ ಅಂದರೆ ಸರ್ ಇಟ್ ಡಿಪೆಂಡ್ಸ್, ಲೈಕ್ ಏನಿಲ್ಲ ಅಂದ್ರೂ ಒಂದು more than a lakh patients should be there in terms of old patients. More than. ಯಾಕಂದ್ರೆ ಓಲ್ಡ್ ಪೇಷಂಟ್ ಅನ್ನುವಾಗ ಸರ್ ಇದರಲ್ಲಿ ಎಲ್ಲ ಬರ್ತಾರೆ, ಕೇರಳದಲ್ಲೂ ಬರ್ತಾರೆ, ಮಂಗಳೂರಲ್ಲೂ ಬರ್ತಾರೆ, ಎಲ್ಲ ಜನ ಬರ್ತಾರೆ. ಸೊ ಈಸಿಲಿ ಇಟ್ ವಿಲ್ ಬಿ ಮೋರ್ ದನ್ a lakh patients from ಸೈಡ್. ನಮ್ಮ ಹಾಸ್ಪಿಟಲ್ನಲ್ಲಿ ಇಲ್ಲಿವರೆಗೂ ರಿಜಿಸ್ಟರ್ಡ್ ಆದಂಥ ನಮ್ಮ ಹಳಿ ಪೇಷಂಟ್ಸ್ ನಂಬರು 3,43,000. ದಿಸ್ ಫ್ರೀ ವ್ಯಾಕ್ಸಿನೇಷನ್ ಈಗ ಆಸ್ ಪರ್ ದಿ ಗವರ್ಮೆಂಟ್ ರೂಲ್ಸ್ ಏನಿದೆ, ಫಸ್ಟ್ ಈಗ ನಾವು ಕೋವಿಡ್ ವ್ಯಾಕ್ಸಿನ್ ಕೊಡೋದು 60 ಇಯರ್ಸ್ ಮೇಲ್ಗಡೆದವರಿಗೆ ಸರ್. ಆಮೇಲೆ 3ನೇ ಹಂತದಲ್ಲಿ 45 ವರ್ಷಕ್ಕಿಂತ ಮೇಲಿರೋರಿಗೆ ಕೋಮಾರ್ಬಿಡಿಟೀಸ್ ಅಂದರೆ ಅವ್ರಿಗೆ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್ ಇದ್ದರೆ ಅವ್ರಿಗೆ ಮಾತ್ರ ಮತ್ತೆ ಕೋವಿಡ್ ವ್ಯಾಕ್ಸಿನ್ ಕೊಡ್ಬೇಕಂತ ಗವರ್ಮೆಂಟ್ ನಿರ್ಧಾರದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಗವರ್ಮೆಂಟ್ ಏನು ಡಿಸೈಡ್ ಮಾಡಿದ್ರೆ ಅದರ ಮೂಲಕನೇ ನಾವು ಹೋಗೋದು ಸರ್, ಆಸ್ ಪರ್ ದಿ ರೂಲ್ಸ್ ಆಫ್ ದಿ ಗವರ್ಮೆಂಟ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಇಂಡಿಯಾನಾ ಆಸ್ಪತ್ರೆಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಹಫ್ತಾಬ್ ಕೋಲಾ ಉಪಸ್ಥಿತರಿದ್ದರು.